ಪರಿಸರ ಅಧ್ಯಯನ ಮತ್ತು ಭೂಗೋಳಶಾಸ್ತ್ರ ಎರಡೂ ಕಡೆ ಕಾಣಿಸಿಕೊಳ್ಳುವ ಒಂದು ಚಾಪ್ಟರ್ ಏನಂದ್ರೆ ಕೋರಲ್ ರೀಫ್ಸ್, ಹವಳದ ದಿಬ್ಬಗಳು. ಹವಳದ ದಿಬ್ಬಗಳು ಹೇಗೆ ರಚನೆಯಾಗುತ್ತವೆ, ಅವೇನು ಜೀವಿ ಅದಾವೋ ನಿರ್ಜೀವಿ ಅದಾವು, ಅವುಗಳಲ್ಲಿ ಪ್ರಕಾರಗಳು ಎಷ್ಟು, ಭಾರತದಲ್ಲಿ ಹವಳದ ದಿಬ್ಬಗಳು ಎಲ್ಲಿ ಕಂಡು ಬರುತ್ತವೆ, ಆ ನಂತರ ಪ್ರಪಂಚದಲ್ಲಿ ಅವುಗಳ ಹಂಚಿಕೆ ಎಲ್ಲಿ ಆಗ್ಯದ, ಅವು ಬೆಳಿಬೇಕು ಅಂದ್ರೆ ಏನೇನು ಲಕ್ಷಣಗಳು ಬೇಕು, ಕ್ಯಾರೆಕ್ಟರ್, ಒಂದಿಷ್ಟು ಭೌಗೋಳಿಕ ಅಂಶಗಳು ಬೇಕಲ್ರಿ, ಅದಕ್ಕೆ ಸಂಬಂಧಿಸಿದ್ದು. ಲಾಸ್ಟಿಗೆ ಏನದಂದ್ರ ಅದಕ್ಕೆ ಸಂಬಂಧಿಸಿದ UPSC ಪ್ರಶ್ನೋತ್ತರಗಳು. ಇಷ್ಟು ಏನದ ಕೋರಲ್ ರೀಫ್ಸ್ಗಳ ಬಗ್ಗೆ ಒಂದು ಕರೆಕ್ಟ್ ಆಗಿ ಮಾಹಿತಿ ಇರಿದು. ಫಸ್ಟ್ ಕೋರಲ್ ರೀಫ್ಸ್ಗಳ ಬಗ್ಗೆ ನಾವು ಹೇಳಕ್ಕಿಂತ ಮೊದಲ ಇವು ಸಮುದ್ರದಲ್ಲಿ ಇರುವಂತಹ ಪರಿಸರ ವ್ಯವಸ್ಥೆ, ಸಮುದ್ರದ ನೀರಿನಲ್ಲಿ ಇರುವ ಪರಿಸರ ವ್ಯವಸ್ಥೆ. ಅಂದ್ರೆ ಇದರ ಅರ್ಥ ಇದು ಉಪ್ಪು ನೀರಿನಲ್ಲಿ ಕಂಡು ಬರುವ ಪರಿಸರ ವ್ಯವಸ್ಥೆ ಅನ್ಬೇಕು, ಸಿಹಿ ನೀರಿನಲ್ಲಿ ಇರಲ್ಲ. ಇದು ಒಂದೇ ಕಾನ್ಸೆಪ್ಟ್. ಎರಡನೆಯದು ನದಿ ಮುಖಜ ಭೂಮಿಯೊಳಗೂ ಉಪ್ಪಿನ ಅಂಶ ಕಡಿಮೆ ಇತ್ತಂದ್ರೆ ಅಲ್ಲಿನೂ ಇರಲ್ಲ. ಅಂದ್ರೆ ಇದರ ಅರ್ಥ ಅತಿ ಹೆಚ್ಚು ಉಪ್ಪಿನ ಅಂಶ ಇರುವ ಪ್ರದೇಶದಲ್ಲಿ ಕಂಡು ಬರುತ್ತವೆ ಹವಳದ ದಿಬ್ಬಗಳು. ಮತ್ತು ಬಹಳ ಆಳದಲ್ಲಿ ಇರುವುದಿಲ್ಲ. ನೀವು ಯಾಕಿರಂಗಿಲ್ಲ ಅಂದ್ರ ಇವಕ್ಕೆ ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕಿನಿಂದ ಇವು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮಾಡ್ತಾವ. ಹಾಗಾಗಿ ಏನಂದ್ರ ಇವು ಸಸ್ಯಗಳು ಹೌದು, ಪ್ರಾಣಿಗಳು ಹೌದು. ಈ ಸಮುದ್ರದಾಗ ಅತ್ಯಂತ ಸುಂದರವಾದಂತಹ ಸಸ್ಯ ಮತ್ತು ಪ್ರಾಣಿಗಳ ಸಮುದಾಯವನ್ನು ಒಳಗೊಂಡಿರ್ತದೆ ಇದು. ಈ ಕೋರಲ್ ರೀಫ್ಸ್ ಎದರದಿಂದ ಮಾಡಲ್ಪಟ್ಟಿರ್ತದೆ, ಇದಕ್ಕೆ ಮೂಲಭೂತ ವಿಚಾರ ಏನು ಅಂದ್ರ ಸಮುದ್ರದಲ್ಲಿ ಇರುವ ಎಲ್ಲಾ ಜಲಚರ ಪ್ರಾಣಿಗಳು ಕ್ಯಾಲ್ಸಿಯಂ ಕಾರ್ಬೋನೇಟದಿಂದ ಮಾಡಲ್ಪಟ್ಟಿರ್ತಾವ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಏನಂದ್ರೆ CaCO3 ದಿಂದ ಮಾಡಿರ್ತಾವ. ಸುಣ್ಣ ಅಂದಂಗ. ಸುಣ್ಣ ಎನ್ನುವುದು ಸಿಮೆಂಟ್ ಉದ್ಯಮದಲ್ಲಿ ಬಳಸ್ತಾರ, ಯಾಕಂದ್ರೆ ಗಟ್ಟಿ ಆಗೋ ಸಲುವಾಗಿ. ಅಂದ್ರೆ ಇದರ ಅರ್ಥ ಸಂಯೋಜನೆಗೊಳ್ಳುವುದು, ಜಿಗುಟು ಪದಾರ್ಥ ಒಂದಕ್ಕೊಂದು ಅಂಟುಕೊಳ್ಳೋದಂದಂಗ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಂದ್ರ ಹೊಂದಿರುವ ಈ ಜಲಚರ ಪ್ರಾಣಿಗಳು ಮರಣ ಹೊಂದುತ್ತಾವ. ಮರಣ ಹೊಂದದ ಬಳಿಕ ಅವತರದು ದೇಹದೊಳಗ ಅಂದ್ರ ಪಳಿಯುಳಿಕೆಗಳೊಳಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರ್ತದ. ಆ ಪಳಿಯುಳಿಕೆಗಳಲ್ಲಿ ಇರುವ ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳನ್ನು ಸಂಯೋಜನೆಗೊಳಿಸಲಾಗುತ್ತದೆ, ಒಂದಕ್ಕೊಂದು ಜಾಯಿಂಟ್ ಮಾಡಿಸ್ತದ. ಆ ಕೆಲಸ ಮಾಡುವ ವಿಶೇಷವಾದ ಜೀವಿ ಒಂದದರಿ. ಆ ಜೀವಿ ಹೆಸರು ಕರೆಕ್ಟ್ ಆಗಿ ನಮ್ಗೆ ಗೊತ್ತಿರಬೇಕು, ಪಾಲಿಪ್ಸ್. ಯಾವ ಜೀವಿನಿದು? ಪಾಲಿಪ್ಸ್. ಹಾಗಾದ್ರೆ ಕೋರಲ್ ರೀಫ್ಸ್ ಎನ್ನುವುದು ಏನು ಅಂದ್ರ ದ ಓಲ್ಡೆಸ್ಟ್ ಲಿವಿಂಗ್ ಕಮ್ಯುನಿಟಿ, ಅತ್ಯಂತ ಪ್ರಾಚೀನವಾದ ಜೀವ ಸಮುದಾಯ ಎಂದರೆ ಕೋರಲ್ ರೀಫ್ಸ್. ದ ಓಲ್ಡೆಸ್ಟ್ ಲಿವಿಂಗ್ ಕಮ್ಯುನಿಟಿ, ಅತ್ಯಂತ ಪ್ರಾಚೀನವಾದ ಪರಿಸರ ಸಮುದಾಯ ಕೋರಲ್ ರೀಫ್ಸ್. ಕೋರಲ್ ರೀಫ್ಸ್ಗಳು ಇಲ್ಲಿ ಆಗ್ಯಾವ ನೋಡ್ರಿ, ಈ ರೀತಿಯಾದಂತಹ ರಚನೆಗಳು ಆಗ್ಯಾವ. ಇದು ಆಮೆ, ಇದು ಬೇರೆ ಟರ್ಟಲ ಆಮೆ ರೀ. ಇಲ್ಲಿ ಅದಾವಲ್ಲ ಇವೆಲ್ಲ ಕೋರಲ್ ರೀಫ್ಸ್ಗಳು ಅದಾವ. ಅಂದ್ರ ನಮಗ ಕಾನ್ಸೆಪ್ಟ್ ಏನೇನಾಯ್ತು ಅಂದ್ರ ಕೋರಲ್ ರೀಫ್ಸ್ಗಳು ಎದರದಿಂದ ಮಾಡಲ್ಪಟ್ಟಿರುತ್ತವೆ? ಕ್ಯಾಲ್ಸಿಯಂ ಕಾರ್ಬೋನೇಟದಿಂದ ಮಾಡಲ್ಪಟ್ಟಿರುತ್ತವೆ. ಎಂಥ ಪರಿಸರದಲ್ಲಿ ಕಂಡು ಬರುತ್ತವೆ? ಹೆಚ್ಚು ಉಪ್ಪಿನ ಅಂಶ ಇರಬೇಕು, ಆ ನೀರ್ನಾಗ ಇರ್ತಾವ. ಎರಡನೆಯದ್ದು ಅವಕ್ಕ ಬೆಳಕಬೇಕು ಅಂದ್ರ ಅತ್ಯಂತ ಎತ್ತರದ ಭಾಗದಲ್ಲಿ, ಅಂದ್ರೆ ಕಡಿಮೆ ಆಳದಲ್ಲಿ ಬೆಳೆಯುತ್ತವೆ. ಅಂದ್ರೆ ಪೂರ್ಣ ಆಳಕ್ಕೆ ಹೋಗಲ್ಲ, ಕಡಿಮೆ ಆಳದಲ್ಲಿ ಇರುತ್ತವೆ. ಇವಕ್ಕ ಸೂರ್ಯನ ಬೆಳಕು ಬೇಕು, ಪ್ಲಸ್ ಉಷ್ಣಾಂಶ ಒಂದು 20 ಡಿಗ್ರಿ ಬೇಕು, ಯಾಕಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ. ಇವು ಏನಂದ್ರೆ ಇದರದ ಗುಣಲಕ್ಷಣಗಳು ಹೇಳಕತ್ತಿರ್ತೀನಿ. ಇನ್ನ ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಕೆಲವು ಇದ್ರೊಳಗೆ ಸಸ್ಯಗಳು ಕಂಡು ಬರ್ತಾವೆ, ಕೆಲವು ಪ್ರಾಣಿಗಳು ಕಂಡು ಬರ್ತಾವೆ. ವಿಶೇಷವಾಗಿ ಶಿಲೀಂಧ್ರದಂತಹ ಜೀವಿಗಳಲ್ಲಿ ಪಾಚಿಗಳು ಅಂತೇಳಿ ಕಂಡು ಬರ್ತಾವೆ. ಇದ್ರೊಳಗೆ ಪಾಚಿಗಳು ಅಂತೇಳಿ ಕಂಡು ಬರ್ತಾವ. ಇವುಗಳಲ್ಲಿ ಏನದಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆನೂ ನಡೀತದ. ಜೂ ಕ್ಷಾಂತೋಫಿಲ್ ಅಂತ ಹೇಳಿ ಕರಿತೀವಿ ನಾವು. ಏನಂತ ಹೇಳಿ ಕರಿತೀವ್ರಿ? ಜೂ ಅಂದ್ರ ಪ್ರಾಣಿ, ಕ್ಷಾಂತಿಲ ಅಂತೇಳಿ ಕರಿತೀವಿ. ಇದರದಿಂದ ಇದ್ರೊಳಗಿರ್ತಾನ. ಇದು ಒಂದು ಪಾಚಿಯ ಪ್ರಕಾರವಾಗಿದೆ. ಇದು ನಮಗೆ ಫಸ್ಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳ ಸಂಯೋಜನೆಗೊಳಿಸುವ ಜೀವಿ ಪಾಲಿಪ್ಸ್. ಸಂಯೋಜನೆಗೊಂಡ ಬಳಿಕ ಏನಾಯ್ತು ಅಂದ್ರೆ ಜೂ ಕ್ಯಾಂಥೋಫಿಲ್ ತಿಳಿ ಆತವ.
ಇವು ಸಾಗರದ ನೀರಿನಲ್ಲಿ ಇರುತ್ತವೆ. ಹಾಗಾದ್ರೆ ಇವು ಎದರದಿಂದ ಮಾಡಲ್ಪಟ್ಟಿರ್ತವ? ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೂರ್ಯನ ಬೆಳಕು ಸುಮಾರು 200 ಮೀಟರ್ ಆಳದವರೆಗೆ ಬೀಳುತ್ತದ. ಈ ಸೂರ್ಯನ ಬೆಳಕು ಬೀಳುವ ಭಾಗಕ್ಕೆ ಏನಂತೀವಿ ಅಂದ್ರೆ ದ್ಯುತಿ ಅಂದ್ರೆ ಬೆಳಕು. ಸೂರ್ಯನ ಬೆಳಕಿಗೆ ದ್ಯುತಿ ಸಂಸ್ಕೃತದಾಗ ವಲಯ, ದ್ಯುತಿ ವಲಯದಲ್ಲಿ ಬೆಳೆಯುತ್ತವೆ. ಇವು ಇದಕ್ಕಿಂತ ಮ್ಯಾಗೆ ಇರ್ತಾವಂದ್ರೆ 165 ಮೀಟರ್ ಆಳದವರೆಗೆ ಕಂಡು ಬರುತ್ತವೆ. ಯಾವುವು ಅಂದ್ರೆ ಹವಳದ ದಿಬ್ಬಗಳು. ಇನ್ನ ಇವು ಬೆಳೆಯಬೇಕು ಅಂದ್ರೆ ಎಂತೆಂಥ ವಾಯುಗುಣ ಇರಬೇಕು? ಬಹುತೇಕವಾಗಿ ಉಷ್ಣ ವಲಯದ ವಾಯುಗುಣ ಇರಬೇಕು. ಉಷ್ಣ ಅಂದ್ರೆ ಏನು? ಹೀಟ್. ಹೀಟ್ ಇರಬೇಕು ಅಂದ್ರೆ ಅಲ್ಲಿ ತಾಪಮಾನನು ಏನಿರಬೇಕು? ಸುಮಾರು 20 ಡಿಗ್ರಿ ಸಿ ಇರಬೇಕು. ಎಲ್ಲಿ ತಾಪಮಾನ ಇರ್ತದ ಅಲ್ಲಿ ನೀರಾವಿಯಾಗಿ ಕೆಳಗೆ ಸಾಗರದೊಳಗ ಲವಣಾಂಶ ಹೆಚ್ಚುಗುಳಿತಾವ. ಅದೇ ಹೆಂಗಾತಂದ್ರೆ ಒಂದು ಬೊಗೋಣೆಗೆ ನೀರು ಹಾಕಿಸಿಂದ್ರೆ ಉಪ್ಪು ಹಾಕ್ರಿ, ಕುದಿಸ್ರಿ ಅಂದ್ರೆ ನೀರೆಲ್ಲ ಹೋಗಿ ಕೆಳಗೆ ಬರೀ ಉಪ್ಪಿನ ಅಂಶ ಹೋಗ್ತದ, ಅಧಿಕ ಉಪ್ಪು ಆಯ್ತಂದಂಗ. ಅಂದ್ರೆ ಇದರ ಅರ್ಥ ಉಷ್ಣವಲಯ ತಾಪಮಾನ ಎರಡೂ ಇದ್ದಲ್ಲಿ ಲವಣಾಂಶದ ಪ್ರಮಾಣ ನೀರಿನಾಗ ಏನಿರ್ತದಂದ್ರ ಹೆಚ್ಚಿಗೆ ಇರ್ತದ. ಅಧಿಕ ಲವಣಾಂಶದ ಪ್ರಮಾಣ ಬೇಕು. ಸುಮಾರು 40% ತನಕ ಲವಣಾಂಶ ಇತ್ತಂದ್ರೆ ಬೆಳೀತದೆ. ಇದೆಲ್ಲ ಇದರ ಕ್ಯಾರೆಕ್ಟರ್ಸ್ ಆಯ್ತು. ಇದು ಏನ್ರಿ? ಇದು ಕಂಪ್ಲೀಟ್ ಏನಂದ್ರೆ ಕೋರಲ್ ರೀಫ್ಸ್ಗಳು ಅಂದ್ರೆ ಏನು, ಯಾವ ಜೀವಿದಿಂದ ಆಯ್ತು ಅಂದಂಗ. ಇನ್ನ ಇದು ಭಾರತದಲ್ಲಿ ಎಲ್ಲೆಲ್ಲದಾವ ಸರ್ ಅಂತಂದ್ರ, ಈ ಕಡೆಯ ಜಲಭಾಗವನ್ನು ನಾವು ಅರಬ್ಬಿ ಸಮುದ್ರ ಅಂತ ಹೇಳಿ ಕರಿತೀವಿ. ಅರಬ್ಬಿ ಸಮುದ್ರದ ಭಾಗ. ಈ ಕಡೆಯ ಭಾಗದಲ್ಲಿ ಬಂಗಾಳ ಕೊಲ್ಲಿ. ಬಂಗಾಳ ಕೊಲ್ಲಿ. ನೆಕ್ಸ್ಟ್ ದಕ್ಷಿಣಕ್ಕೆ ಇರೋದು ಮನ್ನಾರ ಕೊಲ್ಲಿ. ದಕ್ಷಿಣಕ್ಕೆ ಯಾವುದಾದ್ರಿ? ಮನ್ನಾರ ಕೊಲ್ಲಿ ಜಲಭಾಗವಿದೆ. ಈ ಮನ್ನಾರ ಕೊಲ್ಲಿ ಇಷ್ಟು ಭಾಗ ಅದ. ಹಾಗಾದರೆ ಬಂಗಾಳ ಕೊಲ್ಲಿಯ ಭಾಗದಲ್ಲಿ ಏನದಂದ್ರೆ 2 ಪ್ರಮುಖ ದ್ವೀಪ ಸಮೂಹಗಳು ಅದಾವ. ಒಂದು ಅಂಡಮಾನ್ ದ್ವೀಪ, ಎರಡನೆಯದ್ದು ಏನಂದ್ರೆ ನಿಕೋಬಾರ್ ದ್ವೀಪ. ಇವನು ಏನದಂದ್ರ ಹವಳದ ದಿಬ್ಬಗಳ ರಚನೆ, ಕೋರಲ್ ರೀಫ್ಸ್ಗಳು ಅದಾವ ಅಂದಂಗ. ಎರಡನೆಯದು ಮನ್ನಾರ ಕೊಲ್ಲಿನೂ ಅದ ಅಂದಂಗ. ಮೂರನೆಯದ್ದು ಅರಬ್ಬಿ ಸಮುದ್ರದಲ್ಲಿ ಇರುವಂತಹ ದ್ವೀಪ ಸಮೂಹ ಲಕ್ಷದ್ವೀಪ, ಇವನು ಅದಾವ ಅಂದಂಗ. ಲಕ್ಷದ್ವೀಪ ಸಮೂಹ. ನಾಲ್ಕನೆಯದ್ದು ಏನದಂದ್ರ ಗುಜರಾತಿನ ಕಚ್ ಖಾರಿ ಅಂತೇಳಿ ಬರ್ತದೆ ಈ ಭಾಗದೊಳಗ. ಇದು ಅಲ್ಲ, ಕಂಬತ್ತು ಕೊಲ್ಲಿ ಆಗ್ತದೆ, ಅಲ್ಲಿಲ್ಲ. ಗುಜರಾತಿನ ಕಚ್ ಖಾರಿ, ಕಚ್ ಖಾರಿಯಲ್ಲಿನೂ ಅದಾವ. ಇವು ಪ್ರಮುಖವಾದ ಜಲಭಾಗಗಳಲ್ಲಿ ಅದಾವ. ಭಾರತದಲ್ಲಿ ಎಲ್ಲೆಲ್ಲಿ ಏನದಂದ್ರ ಕೋರಲ್ ರೀಫ್ಸ್ಗಳು ಕಂಡು ಬರ್ತವತಿಕೆ ಅದರ ಒಂದು ಕಚ್ ಖಾರಿ, ಎರಡನೆಯದ್ದು ಲಕ್ಷದ್ವೀಪ, ಮೂರನೆಯದ್ದು ಮನ್ನಾರ ಕೊಲ್ಲಿ, ನಾಲ್ಕನೆಯದ್ದು ಇದು ಅಂಡಮಾನ ಮತ್ತು ನಿಕೋಬಾರ್ ಸಮೂಹಗಳು. ಇವೆರಡು ತರದಾಗೂ ಅದಾವಂದಂಗ. ಇವು ಪ್ರಮುಖವಾದಂತಹ ದೊಡ್ಡ ಭಾಗಗಳು. ಇವು ಸಾಮಾನ್ಯವಾಗಿ ಕೋರಲ್ ರೀಫ್ಸ್ಗಳು ಎಲ್ಲಿರ್ತಾವ? ಬಹಳ ದೂರ ಒಳಗಡೆ ಇರಲ್ಲ. ಕಾಂಟಿನೆಂಟಲ್ ಶೆಲ್ಫ್, ಖಂಡಾವರಣ ಪ್ರದೇಶ ಮತ್ತು ಅದರದಿಂದ ಸ್ವಲ್ಪ ದೂರ, ಇನ್ನೂ ಸ್ವಲ್ಪ ದೂರ. ಪೂರ್ಣ ಏನದ ಸಾಗರದ ತಗ್ಗು ಮೈದಾನಗಳಲ್ಲಿ ಹಂತಲ್ಲಿ ಬರಲ್ಲ ಸರ್. ಇವು ಕೇವಲ ಖಂಡಾವರಣದ ಇಳಿಜಾರು ಪ್ರದೇಶದಲ್ಲಿ, ಕಾಂಟಿನೆಂಟಲ್ ಶೆಲ್ಫ್ ಪ್ರದೇಶದೊಳಗನೆ ಕಂಡು ಬರ್ತಾವ. ಇನ್ನ ಮತ್ತ ಪ್ಲೇಸ್ ಇವು ಬಿಟ್ಟು ಬೇರೆ ಕಡೆ ಎಲ್ಲೆಲ್ಲದಾವ ಅಂತ ಕೇಳಿದ್ರಂದ್ರ, ನಮ್ಮ ಕರ್ನಾಟಕದಲ್ಲಿ ಎಲ್ಲದಾವ ಮತ್ತು ಮಹಾರಾಷ್ಟ್ರದೊಳಗೆ ಎಲ್ಲದಾವ ಪ್ಲೇಸ್ಗಳು ತಗೊಂಡೇವಂದ್ರ ಇದಕ್ಕೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ರತ್ನಾಗಿರಿ ಅಂತ ಹೇಳಿ ಬರ್ತದೆ, ಮಹಾರಾಷ್ಟ್ರದೊಳಗೆ ಬರ್ತದೆ. ಮಹಾರಾಷ್ಟ್ರದ ಇವೆಲ್ಲ ಏನಂದ್ರೆ ಕೋರಲ್ ರೀಫ್ಸ್, ಹವಳದ ದಿಬ್ಬಗಳು. ಆಯ್ತ್ರೆ, ಹವಳದ ದಿಬ್ಬಗಳು ಭಾರತದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತಾವ ಅಂದ್ರೆ ಬಂಗಾಳ ಕೊಲ್ಲಿಯ ಅಂಡಮಾನ ಮತ್ತು ನಿಕೋಬಾರ್, ಭಾರತದ ದಕ್ಷಿಣಕ್ಕೆ ಇರುವ ಮನ್ನಾರ ಕೊಲ್ಲಿ, ಗುಜರಾತಿನ ಕಚ್ ಖಾರಿ, ಅರಬ್ಬಿ ಸಮುದ್ರದಲ್ಲಿರುವ ಲಕ್ಷದ್ವೀಪ. ಇಲ್ಲೊಂದು ಕ್ವಶನ್ ಕೇಳಿದ್ರಿ ಸೆಂಟ್ರಲ್ ಗೌರ್ಮೆಂಟ್. ದ ಲಾರ್ಜೆಸ್ಟ್ ಕೋರಲ್ ರೀಫ್ ಇನ್ ಇಂಡಿಯಾ ಯಾವುದು ಅಂತ ಕೇಳ್ತಾನ. ಲಾರ್ಜೆಸ್ಟ್ ಅಂದ್ರ ದೊಡ್ಡದಾದದ್ದು,
ಪ್ರದೇಶದೊಳಗ ವಿಸ್ತೀರ್ಣದಲ್ಲಿ ಇದು ಅಂದಂಗ. ವಿಸ್ತೀರ್ಣದಲ್ಲಿ ಲಾರ್ಜೆಸ್ಟ್ ಅಂದ್ರೆ ಯಾವುದು? ಅಂಡಮಾನ್ ನಿಕೋಬಾರ್. ಏನ್ರಿ? ದೊಡ್ಡ ಪ್ರದೇಶ ಒಂದೇ. ಹೆಚ್ಚು ಸಂಖ್ಯೆಯ ಏನದ ಕೋರಲ್ ರೀಫ್ಸ್ ಗಳನ್ನು ಹೊಂದಿದ್ದು ಇದು. ಹೆಚ್ಚು ಸಂಖ್ಯೆಯ ನಂಬರ್ ಆಫ್ ಕೋರಲ್ ರೀಫ್ಸ್, ಹೆಚ್ಚು ಸಂಖ್ಯೆಯ ಕೋರಲ್ ರೀಫ್ಸ್ ಗಳನ್ನು ಹೊಂದಿರುವುದು ಯಾವುದಂದ್ರೆ ಮನ್ನಾರಕೊಲ್ಲಿ. ಇದು ಕ್ವಶನ್ ಕೇಳಿದ್ದ. ಇನ್ ಟರ್ಮ್ಸ್ ಆಫ್ ದಿ ಏರಿಯಾ, ಇಂಡಿಯನ್ ಲಾರ್ಜೆಸ್ಟ್ ಕೋರಲ್ ರೀಫ್ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್. ಈ ತಮಿಳುನಾಡಿದಾಗ ಪರಂಗಿ ಪಟ್ಟೈ ಅಂತೇಳಿ ಬರ್ತದೆ. ಪರಂಗಿ ಪಟ್ಟೈ ಮತ್ತು ಪುದುಚೇರಿ ಅಂತೇಳಿ ಬರ್ತಾವಲ್ರಿ ಈ ಭಾಗದಲ್ಲಿ. ಪುದುಚೇರಿ ಇಲ್ಲಿನೂ ಏನದಂದ್ರ ಇವು ಕಂಡು ಬರ್ತಾವ. ಮಹಾರಾಷ್ಟ್ರದೊಳಗ ರೇಡಿ ಅಂತ ಹೇಳಿ ಬರ್ತದಲ್ಲ, ಇಲ್ಲದಾವ. ಅಂದ್ರ ಇವೆಲ್ಲ ಏನಂದ್ರೆ ಭಾರತದಲ್ಲಿರುವಂತಹ ಪ್ರಮುಖವಾದಂತಹ ಏನ್ರಿ. ಕರ್ನಾಟಕದ ಸ್ವಲ್ಪ ಮಂಗಳೂರಿನ ಅಂತ್ಯಕ್ಕ ಒಂಚೂರು ಕಂಡು ಬರ್ತಾವ. ಗಣೇಶವನಿ ಅಂತ ಹೇಳಿ ಬರ್ತದ ಮಂಗಳೂರಿನ ಅಂತ್ಯಕ್ಕ. ಮಂಗಳೂರು ನಮ್ಮಲ್ಲಿ ಒಂದು ಸ್ವಲ್ಪ. ಆ ನಂತರ ದಕ್ಷಿಣದ ಮುಂಬೈ ಭಾಗದಲ್ಲಿ ಸ್ವಲ್ಪ ಬರ್ತಾವ. ದಕ್ಷಿಣದ ಮುಂಬೈ. ಇಷ್ಟೆಲ್ಲ ನಮಗ ಎಕ್ಸಾಕ್ಟ್ ಗಾಗಿ ಗೊತ್ತಿರ್ಬೇಕು ಸರ್. ಕರ್ನಾಟಕದಲ್ಲಿ ಏನದಂದ್ರ ಕೋರಲ್ ರೀಫ್ಸ್ಗಳು ಎಲ್ಲಿ ಅದಾವ ಅಂತ ಕೇಳ್ತಾರ. ಮಂಗಳೂರು, ಗವೇಷಣಿ ಅಥವಾ ಗವೇಷಣಿ ಎಂಬ ಪ್ರದೇಶದೊಳಗೆ ಅದಾವ. ಇಷ್ಟಾಯ್ತು. ಈಗ ಇವೆಲ್ಲ ಕರೆಕ್ಟಾಗಿ ನಮಗೊಂದ್ಸಲ ಐಡಿಯಾ ಬಂತು. ಎಲ್ಲೆಲ್ಲಿ ಕಂಡು ಬರಲ್ಲ, ನಾವು ಎಲ್ಲಿ ಕನ್ಫ್ಯೂಷನ್ ಮಾಡ್ಕೋತೀವಿ ಅಂದ್ರೆ ಸುಂದರ ಬನ್ಸ್ಗಳಲ್ಲಿ ಕಂಡು ಬರುವುದಿಲ್ಲ. ಈ ಭಾಗ ಅದಲ್ಲ, ಇದಕ್ಕೆ ಕಂಬತ್ತ ಕೊಲ್ಲಿಯಲ್ಲಿ ಕಂಡು ಬರುವುದಿಲ್ಲ. ಎಲ್ಲಿ ಕಂಡು ಬರಲ್ರಿ? ಕಂಬತ್ತ ಕೊಲ್ಲಿಯಲ್ಲಿ ಬರಲ್ಲ. ಹೆಚ್ಚಿಗೆ ಇವೇ ಕನ್ಫ್ಯೂಷನ್ ಮಾಡ್ತಾರೆ ನಮಗ. ಹಾಗಾದರೆ ಸುಂದರ ಬನ್ಸ ಪಶ್ಚಿಮ ಬಂಗಾಳದಲ್ಲಿನೂ ಕಂಡು ಬರಲ್ಲ. ಎಷ್ಟು ಮೊದಲು ನಮ್ಗೆ ಗೊತ್ತಿರ್ಬೇಕು. ಇಂಡಿವಿಜುವಲ್ ಹೆಂಗ್ ಕೇಳಿದ್ರು ಆನ್ಸರ್ ಮಾಡಪ್ಲೆ ಇರ್ಬೇಕು ಸರ್. ಇನ್ನು ವರ್ಲ್ಡ್ ಒಳಗ ಇವುಗಳ ಹಂಚಿಕೆ ಹೆಂಗಾಗ್ಯದ? ಪ್ರಪಂಚದೊಳಗೂ ಬೇಕಾಗ್ತದ ಸರ್. ಪ್ರಪಂಚದಾಗ ಪ್ರಮುಖವಾಗಿ ಹಂಚಿಕೆಯಾಗಿರುವ ಭಾಗಗಳು ಇಲ್ಲದಾವ್ ನೋಡ್ರಿ. ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಏನದಂದ್ರೆ ಕೋರಲ್ ಐಲ್ಯಾಂಡ್ಸ್ ಎಲ್ಲೆಲ್ಲಿದಿಂದ ಅದಾವ ಅಂತ ಕೇಳ್ತಾರ. ಫಿಲಿಪೈನ್ಸ್ ಇಲ್ಲದ ನೋಡಿ. ಫಿಲಿಪೈನ್ಸ್, ಫಿಲಿಪೈನ್ಸ್ 1, ಇಂಡೋನೇಷಿಯಾ 2, ಆಸ್ಟ್ರೇಲಿಯಾ 3. ಈ ಮೂರು ಪ್ರದೇಶದೊಳಗ ಅತಿ ಹೆಚ್ಚು ಕೋರಲ್ ರೀಫ್ಸ್ಗಳು ಬರ್ತಾವ. ಒಂದನೇದ್ದು ಯಾವುದು ಅಂದ್ರೆ ಫಿಲಿಪೈನ್ಸ್, ಎರಡನೆಯದ್ದು ಇಂಡೋನೇಷಿಯಾ, ಮೂರನೆಯದ್ದು ಆಸ್ಟ್ರೇಲಿಯಾ. ಇಲ್ಲಿ ಪ್ರಪಂಚದ ಒಟ್ಟು ಕೋರಲ್ ರೀಫ್ಸ್ಗಳಲ್ಲಿ 1/3 ಇಲ್ಲಿ ಅದಾವ. 1/3 ಆಫ್ ದಿ ಟೋಟಲ್ ಕೋರಲ್ ರೀಫ್ಸ್ ರೀ ಇದು. 3 ಭಾಗದಲ್ಲಿ 1 ಭಾಗ ಇಲ್ಲಿ ಅದಾವನ್ನಂಗ. ಇದು ಪದೇ ಪದೇ KS 2 ಸಲ ಬಂದದ. KPSC ಒಂದು ಕ್ವಶನ್ ಬಂದದ. ಇಲ್ಲಿ ಅದ ನೋಡಿ, ಹಿಂಗ್ ಈ ರಚನೆ ಅಂತೀವಿ ನಾವು. ಹಿಂಗ ಅಂದಕ್ರ ಬರೀ ಅದು ಅಷ್ಟೇ ನೋಡ್ಬಾರ್ದು ಸರ. ಇದು ಪೂರ್ವದ, ಇದು ಪಶ್ಚಿಮದ, ಇದು ದಕ್ಷಿಣದ, ಇದು ಉತ್ತರದ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಹಾಗಾದರೆ ಈಶಾನ್ಯ ಭಾಗದಲ್ಲಿ ಆಸ್ಟ್ರೇಲಿಯಾದ ಯಾವ ಭಾಗದಲ್ಲಿ ರೀ? ಈಶಾನ್ಯ ಭಾಗದಲ್ಲಿ ವರ್ಲ್ಡ್ ಲಾರ್ಜೆಸ್ಟ್ ಬ್ಯಾರಿಯರ್ ರೀಫ್ ಅದ ರೀ, ಕೋರಲ್. ಪ್ರಪಂಚದ ದೊಡ್ಡದಾದ ಹವಳದ ದಿಬ್ಬ ಯಾವುದು ಅಂದ್ರೆ ಬ್ಯಾರಿಯರ್ ರೀಫ್. ಬ್ಯಾರಿಯರ್ ರೀಫ್ ಎನ್ನುವುದು ಎಲ್ಲಿ ಬರುತ್ತದೆ ಅಂತ ಕೇಳ್ತಾರ. ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಬರುತ್ತದೆ. ಪ್ರಪಂಚದ 1/3 ಹವಳದ ದಿಬ್ಬಗಳ ರಚನೆ ಇರುವುದು ಫಿಲಿಪೈನ್ಸ್, ಇಂಡೋನೇಷಿಯಾ ಮತ್ತು ಏನಂದ್ರೆ ಆಸ್ಟ್ರೇಲಿಯಾ. ಇಲ್ಲೇ ಯಾಕದ? ಇದು ಉಷ್ಣವಲಯದ ಪ್ರದೇಶ ಅದ ಸರ. ಅದಕ್ಕಾಗಿ ಅಲ್ಲಿ ಹೆಚ್ಚಿನ ರಚನೆಗಳು ಅದಾವ. 1. ಎರಡನೆಯದ್ದು ಏನದಂದ್ರ ಪ್ರಪಂಚದ ದೊಡ್ಡದಾದ ಹವಳದ ದಿಬ್ಬ ಬ್ಯಾರಿಯರ ಆಸ್ಟ್ರೇಲಿಯಾದ ಈಶಾನ್ಯಕ್ಕೆ ಬರುತ್ತದೆ.
ಇದು ಇಷ್ಟು ಗೊತ್ತಿರಬೇಕು ನಮಗೆ. ಇದು ಆದ ಬಳಕ ಇನ್ನ ಅದರಲ್ಲಿ ಪ್ರಕಾರಗಳು ತಿಳಿ ತೋಳನ್ಸ ಇಲ್ಲದ ನೋಡಿ 3 ಪ್ರಕಾರಗಳು. ಒಂದು ಫ್ರಿಂಜಿಂಗ್ ರೀಫ್ಸ್ ಅಂತ ಹೇಳಿ ಬರ್ತದ, ಎರಡನೆಯದ್ದು ಬ್ಯಾರಿಯರ್ ರೀಫ್ ಬರ್ತದ, ಮೂರನೆಯದ್ದು ಅಟಾಲ್ ರೀಫ್ ಅಂತೇಳಿ ಬರ್ತಾವ. ನಮ್ಮಲ್ಲಿ ಅಟಾಲ್ ರೀಫ್ಸ್ಗಳು ಎಲ್ಲದಾವ ಅಂತ ಕೇಳಿದ್ರು ಅಂದ್ರ ಮೊದಲು ಅದರ ಲಕ್ಷಣಗಳನ್ನು ಗೊತ್ತಿರಬೇಕು. ಇಲ್ಲಿ ನಮ್ಮಲ್ಲಿ ಲಕ್ಷದ್ವೀಪ ಅದಾವಲ್ರಿ, ಇದೇ ಪ್ರಕಾರದ ಬರ್ತಾವ. ಲಕ್ಷದ್ವೀಪಗಳು ಯಾವ ಪ್ರಕಾರದ ಹವಳದ ದಿಬ್ಬಗಳು ಆಗಿವೆ? ದೇ ಆರ್ ಅಟಾಲ್ಸ್. ಏನ್ ಹಂಗಂದ್ರೆ ಏನ್ ಸರ್ ಅಂತಂದ್ರ, ಫ್ರಿಂಜಿಂಗ್ ರೀಫ್ಸ್ ಅಂದ್ರೆ ಇದರ ಅರ್ಥ ಏನು ಅಂದ್ರ ಈ ಭೂಭಾಗದಿಂದ ಪಕ್ಕಕ್ಕೆ ಇರ್ತವ, ಕರಾವಳಿ ತೀರದಲ್ಲಿನೇ ರಚನೆ ಆತವಿ. ಒಂದು ಕರಾವಳಿಯ ತೀರದಲ್ಲಿನೇ ರಚನೆ ಆಗೋದು, ಒಂದು ಭೂಖಂಡದ ಪಕ್ಕದಾಗೆ ಇರ್ತಾವ. ಎರಡನೆಯದು ಕರಾವಳಿಯಲ್ಲಿನೇ ಕಂಡು ಬರ್ತಾವ. ಇವು ಕಡಿಮೆ ಆಳ ಇರ್ತಾವ, ಬಹಳ ದೂರ ಇರಂಗಿಲ್ಲ, ಸ್ವಲ್ಪ ಅಗ್ದಿ ಏನದಂದ್ರ ಪ್ರಪಂಚದ ಹೆಚ್ಚಿಗೆ ಇವೇ ಟೈಪೇ ಅದಾವ. ಯಾವ್ರಿ? ಫ್ರಿಂಜಿಂಗ. ಇನ್ನು ಎರಡನೆಯದ್ದು ಇದು ಏನದ ನೋಡಿ, ಬ್ಯಾರಿಯರ್ ರೀಫ್. ಇದು ಭೂಭಾಗ ಅಂತ ಹೇಳಿ ತಿಳ್ಕೊಳ್ಳೋಣ. ಇದು ಕರಾವಳಿದಿಂದ ಸ್ವಲ್ಪ ಮುಂದೆ ಹೋದ ಜಾನಾಗಿರ್ತದೆ. ಇದಕ್ಕೆ ನಾವು ಖಂಡಾವರಣ ಇಳಿಜಾರು ಪ್ರದೇಶದಲ್ಲಿ ಅಂತೀವಿ ನಾವು. ಖಂಡಾವರಣ ಇಳಿಜಾರು ಅಂದ್ರೆ ಕರಾವಳಿದಿಂದ ಬೇರ್ಪಟ್ಟಿರ್ತದೆ ಈ ಜಾಗ, ಇಲ್ಲಿರ್ತಾವ. ಇದು ಕರಾವಳಿ, ಇದು ಖಂಡಾವರಣ ಪ್ರದೇಶ. ಇದಕ್ಕ ಕಾಂಟಿನೆಂಟಲ್ ಸೆಲ್ಫ್ ಅಂತ ಹೇಳಿ ಕರೀತಾರ. ಈ ಪ್ರದೇಶದಲ್ಲಿ ಕಂಡು ಬರುತ್ತವೆ. ಇವಕ್ಕೆ ಕಂಪೇರ್ ಮಾಡಿದ್ರೆ ಇವು ಸ್ವಲ್ಪ ಆಳವಾಗಿರ್ತಾವ, ಸ್ವಲ್ಪ ನೀರಿನಾಗ ಹೆಚ್ಚಿಗೆ ಇರ್ತಾವ, ಅಂದಂಗ ಆಳವಾಗಿ ಇರುತ್ತವೆ. ಹಾಗಾದರೆ ಏನಂದ್ರ ಏನಂದ್ರ ಸ್ವಲ್ಪ ಏನಂದ್ರ ವಿಶಾಲವಾದ ಆವೃತ್ತಿ ಪ್ರದೇಶ ಅಂದ್ರೆ ಸ್ವಲ್ಪ ದೊಡ್ಡ ಪ್ರದೇಶ ಇರ್ತದ ಅನ್ನಂಗ. ಲಕ್ಷದ್ವೀಪ ಅಂದ್ರೆ ಇದು ಭೂಭಾಗ, ಇಲ್ಲಿದಿಂದ ಪೂರ್ಣ ದೂರ ಸುತ್ತ ನೀರು ಆವರಿಸಿದ ಜಾಗ ಇರುತ್ತೆ. ಈಗ ಇಲ್ಲಿ 3 ಲಕ್ಷಣಗಳದಾವ ನೋಡಿ. ಇದು ಕರಾವಳಿಯ ಪಕ್ಕಕ್ಕದ, ಇದು ಕರಾವಳಿಯಿಂದ ದೂರ ಒಳಗಡೆಯದ, ಸುತ್ತ ಇದು ರೌಂಡ್ ಆಕಾರ ಇತ್ತು ಅಂದ್ರೆ ಅಟೋಲ್ ಅಂತ ಹೇಳಿ ಇರ್ತೀವಿ. ಇದು ಪೂರ್ಣ ಒಳಭಾಗದಲ್ಲಿ ಇರುತ್ತದೆ. ಈ 3 ತರದ ಲಕ್ಷಣ ಭಾರತದಲ್ಲಿ ಅಟೋಲ್ ಮಾದರಿ ಯಾವ್ದು ಬರ್ತಾವ ಅಂದ್ರೆ ಲಕ್ಷದ್ವೀಪ ಬರ್ತಾವ. ಕರಾವಳಿಯಲ್ಲಿ ಕಂಡು ಬರುವುದು ಫ್ರಿಂಜಿಂಗ, ಕರಾವಳಿ ಬಿಟ್ಟು ಖಂಡಾವರಣ ಪ್ರದೇಶದಲ್ಲಿ ಕಂಡು ಬರುವುದು ಬ್ಯಾರಿಯರ್, ಸುತ್ತಲೂ ವೃತ್ತಾಕಾರದಲ್ಲಿ ಸಮುದ್ರದ ನೀರು ಆವರಿಸಿ ದೂರ ಇರೋದು ಯಾವುದು ಅಂದ್ರೆ ಅಟಾಲ್. ಇವು 3 ಟೈಪ್ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳೋಣ ಸರ್. ನಮ್ಮ ಇಂಡಿಯಾದಾಗಿರೋರು ಇವು. ಇನ್ನ ಇದಕ್ಕೆ ಸಂಬಂಧಿಸಿದ ಒಂದಿಷ್ಟು ಕ್ವಶನ್ಗಳು ಹೆಂಗ್ ಬರ್ತಾವ, ಏನೇನದಾವ? ಹವಳದ ಬಂಡೆಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಲ್ಲ? ಇವು ನೀರಿನೊಳಗಿನ ಪರಿಸರ ವ್ಯವಸ್ಥೆ. ಹೌದು, ನೀರಿನಾಗೆ ಅದಾವ. ಇವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಸುಣ್ಣದಿಂದ ಮಾಡಲ್ಪಟ್ಟಿವೆ. ಹೌದು. ಹಾಗಾದರೆ ಇವು ಹೆಚ್ಚು ಬೆಚ್ಚಗಿನ ಉಷ್ಣ ವಲಯದ ಮತ್ತು ಕಡಿಮೆ ಆಳವಲ್ಲದ ಅತ್ಯಂತ ತಿಳಿಯಾದ ನೀರಿನಲ್ಲಿ ಬೆಳೆಯುತ್ತವೆ. ಇದನ್ನು ಕರೆಕ್ಟ, ಇದನ್ನು ಕರೆಕ್ಟ, ಇದನ್ನು ಕರೆಕ್ಟ. ಇವು ಮುಖ್ಯವಾಗಿ ಸತ್ತಿರುವುದು ಕಂಡು ಬರುತ್ತವೆ. ಅಲ್ಲ, 10% ಆಫ್ ದಿ ಡೆಡ್ಸ್, ಉಳಿದಿದ್ದೆಲ್ಲ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸುವ ಏನದಂದ್ರೆ ಅಂಶಗಳು ಅದಾವ ತಿಳಿನಲ್ರಿ. ಹಾಗಾಗಿ ಇವು ಏನದಂದ್ರೆ ಜೀವಂತ ಜೀವಿಗಳದ 90% ಜೀವಂತ ಇರ್ತಾವ. ಪ್ರಪಂಚದ ದ ಓಲ್ಡೆಸ್ಟ್ ಲಿವಿಂಗ್ ಕಮ್ಯುನಿಟಿ ಅಂತ ಹೇಳಿ ನಾನು. ಪ್ರಪಂಚದ ಜೀವಂತ ಹಳೆಯದಾದ ಜೀವ ಸಮುದಾಯ, ಈ ವರ್ಡ್ ತಗೋಬೇಕು. ಅದಕ್ಕೆ ಇದರಲ್ಲಿ ಆನ್ಸರ್ ಇದು ಅಲ್ಲ. ಇದು ಕೇಂದ್ರ ಸರ್ಕಾರ ನಡೆಸಿರುವಂತ ಪ್ರೀವಿಯಸ್ ಕ್ವಶನ್ ದಾಗಿಂದ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ಕೋರಲ್ ರೀಫ್ ಪ್ರಾಮುಖ್ಯತೆಯನ್ನು ವಿವರಿಸುವುದಿಲ್ಲ? ಕೋರಲ್ ರೀಫ್ಗಳು ಸಾಮಾನ್ಯವಾಗಿ ಜನರಿಗೆ ಉದ್ಯೋಗವನ್ನು ನೀಡುತ್ತವೆ. ಯಾಕೆ ನೀಡ್ತಾವಂದ್ರ ಅವಲ್ಲಿ ಏನು ಸಿಗ್ತಾವಂದ್ರ ಅವು ಕಟ್ಟಡದ ಸಾಮಗ್ರಿಗಳನ್ನು ಒದಗಿಸುತ್ತವೆ. ಅವನು ಕಲ್ಲಿನ ತರ ರಚನೆಯಾಗಿರ್ತಾವ, ಗಟ್ಟಿಯಾದ. ಕೆಲವೊಂದು 10% ಡೆಡ್ ಇರ್ತಾವಲ್ಲ ಅವ್ರಿಗೆ. ಇವು ಚಂಡಮಾರುತಗಳು. ಈಗ ಎಕ್ಸಾಂಪಲ್ ಭಾರತದ ಕರಾವಳಿ ಇಲ್ಲಿ ಏನದಂದ್ರೆ ಇವು ಹವಳದ ದಿಬ್ಬಗಳದಾವ. ಚಂಡಮಾರುತ ಹಿಂಗ್ ಬೀಸುವಾಗ
ಈ ಚಂಡಮಾರುತಗಳಿಗೆ ಇಲ್ಲೇ ತಡೆದಕ್ಕೆಂದ್ರೆ ಕರಾವಳಿಗೆ ಬಂದು ಅಪ್ಪಳಿಸುವ ಪ್ರಮಾಣ ಕಡಿಮೆ ಮಾಡಿಸ್ತಾವ ನೋಡ್ರಿ. ಅವು ಚಂಡಮಾರುತಗಳಿಂದ ತೀರವನ್ನು ರಕ್ಷಿಸುತ್ತವೆ. ಇದನ್ನು ಕರೆಕ್ಟ್ ಅದ. ಹಾಗಾದರೆ ಇವು ಭೂಕಂಪಗಳಿಂದ ಸಮುದಾಯವನ್ನು ರಕ್ಷಿಸುತ್ತವೆ. ತಪ್ಪ. ಭೂಕಂಪ ಆಗುತ್ತೆ ಇಡೀ ಭೂಮಿನೇ ಅಳಿಗಾಡ್ತದ. ಇವನು ಭೂಮಿಯ ರಚನೆಯ ಭಾಗದಲ್ಲಿನೇ ಅದಾವ. ನೀರಿದ್ರು ಇಡೀ ಟೋಟಲ್ ಸಮುದ್ರ ಭೂಮಿ ಎಲ್ಲನೇ ಅಳಿಗಾಡುವ ಹೊತ್ತಿಗೆ ಇದನ್ನು ಏನದಂದ್ರೆ ಅಳಿಗಾಡ್ತಾ ಇರ್ತದೆ. ಹಾಗಾಗಿ ಭೂಕಂಪದಿಂದ ಇದಕ್ಕೆ ರಕ್ಷಣೆ ಸಿಗಂಗಿಲ್ಲ ಯಾವ ಜೀವಿಗಳಿಗೂ. ಅದಕ್ಕೆ ಈ ಆನ್ಸರ್ ಏನಾಗಿದೆ ಅಂದ್ರೆ ಇದಕ್ಕೆ ನಾವು ಏನಂದ್ರೆ ಪ್ರಾಮುಖ್ಯತೆಯನ್ನು ವಿವರಿಸುವುದಿಲ್ಲ ಅಂದಕ್ರ ಇದಕ್ಕೆ ಟಿಕ್ ಹಾಕಿ. ಇದು ಏನು ಇಂಪಾರ್ಟೆನ್ಸ್ ಅಲ್ಲ. ನೆಕ್ಸ್ಟ್, ಕೆಳಗಿನ ಯಾವ ರಾಜ್ಯಗಳು ಭಾರತದಲ್ಲಿ ಹವಳದ ದಿಬ್ಬಗಳ ಅಡಿಯಲ್ಲಿ ದೊಡ್ಡ ಪ್ರದೇಶವನ್ನು ಹೊಂದಿವೆ? ಲಾರ್ಜೆಸ್ಟ್ ಇನ್ ಟರ್ಮ್ಸ್ ಆಫ್ ದಿ ಏರಿಯಾ. ಅಂಡಮಾನ್ ನಿಕೋಬಾರ್ ಇವು ಅದಾವಲ್ಲ, ಇವೇ ಏನದಂದ್ರೆ ಅತಿ ದೊಡ್ಡದಾದಂತಹ ಪ್ರದೇಶ ಹೊಂದಿರುವ ಹವಳದ ದಿಬ್ಬಗಳು. ಎಷ್ಟು ಪ್ರದೇಶ ಹೊಂದ್ಯದ? ಇಲ್ಲದ ನೋಡಿ, ಇದೇ ಲಾರ್ಜೆಸ್ಟ್ ಏರಿಯಾ ಅದಲ್ಲಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಹವಳದ ಬಂಡೆಗಳನ್ನು ಹೊಂದಿದೆ? ಅಂಡಮಾನ್ ನಿಕೋಬಾರ್. ಮ್ಯಾಪ್ ನೆನ್ಪು ಬರ್ಬೇಕು ಸರ, ಅದ. ಗುಜರಾತಿನ ಕಚ್, ಖಾರಿ. ಹಾಗಾದರೆ ಮನ್ನಾರ ಕೊಲ್ಲಿ, ನಾ 2 ಜಾಗ ಹೇಳಿನಿ ಅಲ್ಲಿ ಇಲ್ಲ ಅಂತೇಳಿ. ಸುಂದರ ಬನ್ಸ್ಗಳಲ್ಲಿ ಇಲ್ಲ. UPSC ಕ್ವಶನ್ ಇದು. ಹಾಗಾದ್ರೆ 1 2 3 3 ಮಾತ್ರ ಅಂದ್ರೆ ಈ ಸರಿಯಾದ ಉತ್ತರ. ನೆಕ್ಸ್ಟ್, ಪ್ರಪಂಚದ ಬಹುತೇಕ ಹವಳದ ಬಂಡೆಗಳು ಉಷ್ಣವಲಯದಲ್ಲಿ ಇವೆ. ಹೌದು, ಕರೆಕ್ಟ್ ಅಂದ್ರೆ. ವಿಶ್ವದ ಹವಳದ ಬಂಡೆಗಳ 1/3 ಭಾಗ ಅಂದ್ರೆ 1/3 ಭಾಗವು ಆಸ್ಟ್ರೇಲಿಯಾ, ಇಂಡೋನೇಷಿಯಾ ಮತ್ತು ಫಿಲಿಪೈನ್ಸ್ ಹಿಂಗ ತ್ರಿಭುಜಾಕಾರದಲ್ಲಿ ತೋರಿಸಿದ್ದೇವಲ್ಲ ಅಲ್ಲಿ ಕಂಡು ಬರ್ತಾವೆ. ಯಸ್, ಹವಳದ ಬಂಡೆಗಳು ಉಷ್ಣವಲಯದ ಮಳೆ ಕಾಡುಗಳಿಂದ ಆತಿಥ್ಯ ವಹಿಸುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಪ್ರಾಣಿ ಪ್ಲವಕ ಅನ್ಕೋರಿ. ಇದಕ್ಕೆ ಕನ್ನಡದಾಗ ಪ್ರಾಣಿ ಪ್ಲವಕ, ಜೂ ಪ್ಲಾಂಕ್ಟಾನ್. ಇದು ಪೈಲಾನ್ ಆಗ್ಯದ ರೀ. ಜೂ ಪ್ಲಾಂಕ್ಟಾನ್ಗಳನ್ನು ಹೊಂದಿರುತ್ತವೆ, ಪ್ರಾಣಿ ಪ್ಲವಕಗಳು ಹೊಂದಿರುತ್ತವೆ. ಇದನ್ನು ಕರೆಕ್ಟ್ ಅದು. ನೀರಿನಲ್ಲಿ ಇರುವ ಜೀವಿಗಳು ಎಂದರ್ಥ. ನೆಕ್ಸ್ಟ್, ಇದಕ್ಕೆ ಆನ್ಸರ್ ಯಾವುದು ಅಂದ್ರ 1 2 3 ಎಲ್ಲ ಓಸು ಕರೆಕ್ಟ್ ಅದ ಒಂದಂಗ. ನೆಕ್ಸ್ಟ್, ಕೆಳಗಿನ ಯಾವ ಪ್ರದೇಶದಲ್ಲಿ ಹವಳದ ಬಂಡೆಗಳು ಕಂಡು ಬರುವುದಿಲ್ಲ? ಲಕ್ಷದ್ವೀಪದಲ್ಲಿ ಕಂಡು ಬರ್ತಾವ. ಮನ್ನಾರ ಕೊಲ್ಲಿಯಲ್ಲಿ ಕಂಡು ಬರ್ತಾವ. ಗುಜರಾತಿನ ಕಚ್ ಖಾರಿಯಲ್ಲಿ ಕಂಡು ಬರ್ತಾವ. ಕ್ಯಾಂಬೆ ಕೊಲ್ಲಿಯಲ್ಲಿ ಕಂಡು ಬರುವುದಿಲ್ಲ. ಮ್ಯಾಪ್ದ ಮೊದಲೇ ಕ್ರಾಸ್ ಹಾಕ್ಬಿಟ್ಟಿನ್ರಿ ಅವ್ರಿಗೆ. ನೆಕ್ಸ್ಟ್, ಇವು ಬೆಳಕನ್ನ ಬೇಕು. ಫೋಟೋ ಅಂದ್ರೆ ಏನು? ಬೆಳಕಿನ ಪರಿಸ್ಥಿತಿಯಲ್ಲಿ ಬೆಳೆಯುತ್ತವೆ, ಇರ್ತಾವ. ಕರೆಕ್ಟ್ ಅದ. ಹಾಗಾದರೆ ಏನಂದ್ರೆ ಶುದ್ಧವಾದ ಮತ್ತು ಕೆಸರು ಇಲ್ಲಾರದ ನೀರಿನಲ್ಲಿ ಬೆಳಿತಾವ. ಭಾರಿ ಸೂಕ್ಷ್ಮ. ಇದನ್ನು ಕರೆಕ್ಟ್ ಅದ. ಸಮುದ್ರದ ಲವಣಾಂಶ 6% ಅಲ್ಲರಿ, ಅಪ್ ಟು 40% ಬೇಕು. ಅಂದ್ರ ಲವಣಾಂಶದ ಪ್ರಮಾಣ ಇದಕ್ಕೇನಾಗಿರಬೇಕು? ಹೆಚ್ಚು ಇರಬೇಕು. ಅಪ್ರಾಕ್ಸಿಮೇಟ್ಲಿ 30-40% ಲವಣಾಂಶ ಇರಬೇಕಂದಂಗ. 3ನೇ ಹೇಳಿಕೆ ತಪ್ಪಾಯಿತು. UPSC ಕ್ವಶನ್. ಇದಕ್ಕೆ ಅಪ್ರಾಕ್ಸಿಮೇಟ್ಲಿ 20 ಡಿಗ್ರಿ ಟೆಂಪರೇಚರ್ ಬೇಕು. ಕರೆಕ್ಟ್ ಆಗ 1 2 4 1 2 4 ಕರೆಕ್ಟ್. ಇದು ಹೇಳೋದು. ಆಟೋಮೆಟಿಕ್ ಟೆಂಪರೇಚರ್ ಹೆಚ್ಚಿಗಿದ್ದಲ್ಲಿ ಲವಣಾಂಶ ಹೆಚ್ಚಿಗೆ ಇರಬೇಕು ಸರ್. ನಮ್ಮ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಕೋರಲ್ ರೀಫ್ಗಳ ಗುಣಲಕ್ಷಣಗಳು ಯಾವುವು? ಇವು ಭೂಮಿಯ ಅತ್ಯಂತ ಪ್ರಾಚೀನ ಹಳೆಯ ಜೀವಂತ ಸಮುದಾಯಗಳು. ಓಲ್ಡೆಸ್ಟ್ ಲಿವಿಂಗ್ ಕಮ್ಯುನಿಟಿ ಆನ್ ದಿ ಅರ್ತ್. ಇದು ಹೆಚ್ಚಿನ ಜೀವರಾಶಿ ಉತ್ಪಾದನೆ ಮಾಡುತ್ತದೆ. ಅಂದ್ರೆ ಬಹಳಷ್ಟು ಪ್ರದೇಶ ಅದ. ಇದು ಶ್ರೀಮಂತವಾದ ಸಸ್ಯಗಳು ಮತ್ತು ಪ್ರಾಣಿಗಳ ವೈವಿಧ್ಯತೆಯಾಗಿದೆ. ಹೌದು, ಫೈಟೋ ಪ್ಲಾಂಕ್ಟನ್, ಜೂ ಪ್ಲಾಂಕ್ಟನ್ ಅಂತ ಹೇಳಿ ಬರ್ತಾವ. ಸಸ್ಯ ಪ್ಲವಕ, ಪ್ರಾಣಿ ಪ್ಲವಕಗಳು, ಇಂಥ ಎಲ್ಲಾ ರಚನೆಗಳು ಅದಾವ. ಇವು ನೀರಿನ ಉಷ್ಣವಲಯದ ಪರಿಸರದಲ್ಲಿ ಬೆಳೆಯುತ್ತದೆ. ಉಷ್ಣವಲಯ. ಹೌದು, 1 2 3 4 ABCD ಎಲ್ಲವೂ ಸರಿಯಾಗಿವೆ. ನೆಕ್ಸ್ಟ್, ಇಲ್ಲೊಂದು ಕ್ವಶನ್ ಅದ. ಗ್ರೇಟ್ ನಿಕೋಬಾರ್ ದ್ವೀಪ
ಅಥವಾ ಏನಂದ್ರೆ ಬರೀ ಏನಂದ್ರೆ ನಿಕೋಬಾರ ಮತ್ತು ಅಂಡಮಾನ್ ಮತ್ತು ನಿಕೋಬಾರ ಅಂತೇಳಿ ಎರಡು ದ್ವೀಪಗಳದಾವ. ಅಂಡಮಾನ ದ್ವೀಪದಲ್ಲಿ ಎತ್ತರವಾದ ಶಿಖರ ಅಂದ್ರೆ ನಾವು ಸ್ಯಾಡಲ್ ಶಿಖರ ಅಂತೀವಿ. ನಿಕೋಬಾರ ದ್ವೀಪಗಳಲ್ಲಿ ಎತ್ತರವಾದ ಶಿಖರ 642 ಮೀಟರ್ ಅದಲ್ಲ. ಅದರ ಹೆಸರು ಏನು ಅನ್ನೋದು ಕಾಮೆಂಟ್ಸ್ ಬಾಕ್ಸ್ನಾಗ ಹಾಕಿ. 642 ಮೀಟರ್ ಹೈಟ್ ಅದರ. ಅದು ಎಲ್ಲಿ ಅದ ಅಂದ್ರೆ ಈ ಏನಂದ್ರೆ ನಿಕೋಬಾರ್ ಸಮೂಹದಲ್ಲಿ ಬೇಕು. ಸಾರಿ, ಮ್ಯಾಗೆಲ್ಲ ಅಂಡಮಾನ ಕೆಳಗಡೆ ನಿಕೋಬಾರ್ ಸಮೂಹದಲ್ಲಿರುವ ಎತ್ತರದ ಶಿಖರ ಯಾವುದು? ಇದು ಒಂದು ಕ್ವಶನ್. ಎರಡನೆಯದ್ದು, ಮಿನಿಕಾಯ್ ದ್ವೀಪಗಳು ಎಲ್ಲಿ ಬರುತ್ತವೆ ಎಂದರೆ ಲಕ್ಷದ್ವೀಪದ ದಕ್ಷಿಣಕ್ಕೆ ಬರ್ತಾವ, ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ದಕ್ಷಿಣಕ್ಕೆ ಬರ್ತಾವ. ಮಿನಿಕಾಯ್ ದ್ವೀಪ ಮತ್ತು ಮಾಲ್ಡೀವ್ಸ್ ದ್ವೀಪಗಳ ಮಧ್ಯದಲ್ಲಿ ಯಾವ ಭಾಗ ಬೇರ್ಪಡಿಸುತ್ತದೆ? ಮಿನಿಕಾಯ್ ದ್ವೀಪ ಮತ್ತು ಏನದ ಮಾಲ್ಡೀವ್ಸ್ ದ್ವೀಪಗಳನ್ನು ಬೇರ್ಪಡಿಸುವ ಭಾಗ ಯಾವುದು? ಎಲ್ಲರಿಗೂ ಧನ್ಯವಾದಗಳು.